ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ವಿಶೇಷವಾಗಿ ಮನೆಯಲ್ಲಿ ಹಣದ ಸಮಸ್ಯೆ ತುಂಬ ಕಾಡ್ತಾ ಇದೆ. ಏನು ಮಾಡಿದ್ರು ನಮಗೆ ಹಣದ ಸಮಸ್ಯೆ ತೀರ್ತಾನೆ ಇಲ್ಲ. ದುಡ್ದಿದ್ದು ಒಂದು ಸ್ವಲ್ಪನೂ ಮನೇಲಿ ಉಳ್ಸೋಕ್ಕಾಗ್ತಿಲ್ಲ, ನಮ್ಮ ಮನೇಲಿ ಏಳಿಗೆ ಆಗ್ತಾ ಇಲ್ಲ ಅಂತ ಬಯಸೋವಂಥವ್ರು ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಾನು ಹೇಳ್ಕೊಡೋವಂಥ ಪುಟ್ಟದು ಒಂದು ತಂತ್ರ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಇದು ನಮಗೆ ಮನೆಯಲ್ಲಿ ಯಾವುದೇ ರೀತಿಯ ವಾಸ್ತು ದೋಷಗಳಿದ್ರೆ ಅಥವಾ ಆರ್ಥಿಕ ಪರಿಸ್ಥಿತಿಗೆ ಯಾರಾದರೂ ಮಾಟಮಂತ್ರ ಏನಾದರೂ ಮಾಡಿಸಿದ್ದು ಅದ್ರ ಪ್ರಭಾವದಿಂದ ನಿಮಗೆ ಏಳಿಗೆ ಆಗ್ತಾ ಇಲ್ಲ ಅಂದರೆ, ಅಥವಾ ಜನರ ಕಣ್ಣು ದೃಷ್ಟಿ ಕೆಟ್ಟ ದೃಷ್ಟಿ ನಿಮ್ಮ ಮನೆ ಮೇಲೆ ಬಿದ್ದು ನಿಮಗೆ ಹಣದ ವ್ಯವಸ್ಥೆ ಸರಿಯಾಗಿ ಆಗ್ತಾ ಇಲ್ಲ ಅಂದರೆ, ದುಡಿಯೋಕ್ಕೂ ಆಗ್ತಾ ಇಲ್ಲ, ಮನೆಯಲ್ಲಿ ಸಂಪಾದನೆಯೂ ಇಲ್ಲ, ಅಕಸ್ಮಾತ್ ದುಡ್ದಿರೋ ಅಂಥದ್ದು ಉಳ್ಸೋಕ್ಕೂ ಆಗ್ತಿಲ್ಲ, ಏನು ಮಾಡಿದ್ರು ನಮ್ಗೆ ಆಗ್ತಾ ಇಲ್ಲ ಅಂತ ಇದು ಮಾಡ್ತಾ ಇರೋವಂಥವ್ರು ನೀವು ಇವತ್ತಿನ ದಿನ ಏನು ಮಾಡ್ಬೋದು ಅಂದರೆ, ವಿಶೇಷವಾಗಿ ನೀವು ಇವತ್ತಿನ ದಿನ ನೀವು ಸಂಜೆ ಸಮಯದಲ್ಲಿ ನೀವು ಗೋಧೂಳಿ ಸಮಯದಲ್ಲಿ ಒಂದು ಬಟ್ಟಲಲ್ಲಿ ಒಂದು ಕಪ್ಪು ಉಪ್ಪನ್ನ ಇಟ್ಕೊಬೇಕು. ಮತ್ತು ಕಪ್ಪುಪ್ಪು ಅಲ್ಲ, ನಾನು ಒಂದು ಕಪ್ಪಲ್ಲಿ ಅಂದರೆ ಒಂದು ಬೌಲಲ್ಲಿ ಒಂದು ಬಟ್ಲಲ್ಲಿ ನೀವು ಒಂದು ಸ್ವಲ್ಪ ಉಪ್ಪನ್ನ ಇಟ್ಕೊಬೇಕಾಗುತ್ತೆ. ಅಥವಾ ಒಂದು ಚಿಕ್ಕ ಬಟ್ಲಾಗಿರ್ಬೋದು, ಒಂದು ದೊಡ್ಡ ಬಟ್ಲಾಗಿರ್ಬೋದು, ನಿಮಗೆ ಎಷ್ಟು ಉಪ್ಪನ್ನ ಇಡೋದಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ನೀವು ಒಂದು ಬೌಲಲ್ಲಿ ಉಪ್ಪನ್ನ ಇಟ್ಟು ಇನ್ನೊಂದು ಬೌಲಲ್ಲಿ ನೀವು ಅರಿಶಿಣ ಪುಡಿನ ಹಾಕ್ಬಿಟ್ಟು ಅವೆರಡೂ ನೀವು ದೇವ್ರ ಹತ್ರ, ಲಕ್ಷ್ಮೀ ದೇವಿ ಹತ್ರ ಪ್ರಾರ್ಥನೆ ಮಾಡಿಕೊಂಡು, ನಮ್ಮ ಮನೆಯಲ್ಲಿ ಹಣದ ವ್ಯವಸ್ಥೆ ತುಂಬ ಕಷ್ಟ ಆಗ್ತಾ ಇದೆ, ಏನು ಮಾಡಿದ್ರು ನಮ್ಮ ಮನೆಯಲ್ಲಿ ಏಳಿಗೆ ಆಗ್ತಿಲ್ಲ, ದುಡ್ಡು ಕಾಸು ಸರಿಯಾಗಿ ಹೊಂದಾಣಿಕೆ ಆಗ್ತಾ ಇಲ್ಲ, ಅಥವಾ ನಮಗೆ ಒಂದು ಒಳ್ಳೆಯದು ಯಾವುದೇ ರೀತಿಲೂ ನಮ್ಮ ಮನೆಯಲ್ಲಿ ಹಣಕಾಸಿನ ವ್ಯವಹಾರದ ಬಗ್ಗೆಯಲ್ಲಿ ನಮಗೇನು ಅಂದರೆ ಏನೂ ಒಳ್ಳೇದು ಆಗ್ತಾನೇ ಇಲ್ಲ, ಏನು ಮಾಡಿದ್ರು ಯಾವ ವ್ರತ ಪೂಜೆ ಮಾಡಿದ್ರು ಏನೂ ಆಗ್ತಿಲ್ಲ ಅಂತ ಹೇಳಿ ನೀವು ದೇವ್ರ ಹತ್ರ ಪ್ರಾರ್ಥನೆ ಮಾಡಿಕೊಂಡು, ಅಮ್ಮ ನಮ್ಮ ಮನೆಯಲ್ಲಿ ಏನಾದರೂ ಲೋಪದೋಷಗಳಿದ್ದರೆ, ಯಾರ್ದಾದ್ರೂ ಕೆಟ್ಟ ಕಣ್ಣು ಬಿದ್ದಿದ್ರೆ ಅಥವಾ ನಮಗೆ ಮಾಟಮಂತ್ರದ ಪ್ರಯೋಗ ಆಗಿದ್ದರೆ ಅದೆಲ್ಲ ನಿವಾರಣೆ ಆಗಲಿ ಅಂತ ಹೇಳ್ಬಿಟ್ಟು ನಿಮ್ಮ ಮನೆಯ ಹೊರಗಡೆ ಇರೋವಂಥ ಈಶಾನ್ಯ ಮೂಲೆ ಯಾವ ಕಡೆ ಬರುತ್ತೆ ಅಂತ ತಿಳ್ಕೊಂಡು ಅಲ್ಲಿ ನೀವು ಅದನ್ನು ಆ ಎರಡು ಬಟ್ಟಲುಗಳಲ್ಲಿರೋ ಅಂಥದ್ದು, ಒಂದು ಬೌಲಲ್ಲಿರೋಂಥ ಉಪ್ಪು, ಒಂದು ಬೌಲಲ್ಲಿರೋಂಥ ಅರಿಶಿಣನ ಅಲ್ಲಿ ಹೋಗಿ ಈಶಾನ್ಯ ಮೂಲೆಯಲ್ಲಿ ನೀವು ಇಟ್ಬಿಡ್ಬೇಕಾಗುತ್ತೆ. ಇಟ್ಟಿದ ನಂತರ ನೀವು ರಾತ್ರಿ ಎಲ್ಲ ಅದು ಅಲ್ಲೇ ಇರಬೇಕಾಗುತ್ತೆ. ನಿಮ್ಮ ಮನೆಯಲ್ಲಿ ಏನಾದರೂ ಋಣಾತ್ಮಕ ಬಾಧೆಗಳಿದ್ದರೆ, ನೆಗೆಟಿವಿಟಿ ಇದ್ದರೆ ಅದೆಲ್ಲ ಹೋಗೋದಕ್ಕೆ ಅದು ಸಹಾಯ ಮಾಡುತ್ತೆ. ಅದಾದಮೇಲೆ ನೀವು ಏನು ಮಾಡಬೇಕು ಅಂದರೆ, ಬೆಳಗ್ಗೆ ಶನಿವಾರದ ದಿನ ಅದನ್ನು ನೀವು ಆ ಕಲ್ಲುಪ್ಪು ಮತ್ತು ಅರಿಶಿಣ ಪುಡಿನ ಒಂದು ತಾಮ್ರದ ಚೊಂಬಿನ ನೀರಿನ ಒಳಗಡೆ ನೀವು ಅದು ಎರಡನ್ನೂ ಕಲಿಸ್ಬಿಟ್ಟು ಆ ನೀರಿನ ಒಳಗಡೆ ಕಲಸಿ ಎಲ್ಲಾದರೂ 3 ಜಾಗ ಸೇರೋ ಅಂಥ ಜಾಗಕ್ಕೆ ಹೋಗ್ಬಿಟ್ಟು ಸುರಿದ್ಬಿಟ್ಟು ನೀವು ಅದನ್ನು ಹಿಂದಿರುಗ್ದಂಗೆ ನೋಡಿ ಬರೋದ್ರಿಂದ ಖಂಡಿತವಾಗ್ಲೂ ಮನೇಲಿ ಏನಾದರೂ ಋಣಬಾಧೆಗಳು, ಋಣಾತ್ಮಕ ಸಾಲದ ಬಾಧೆಗಳಿದ್ದರೆ, ಅಥವಾ ಯಾರ್ದಾದ್ರೂ ಕೆಟ್ಟ ಕಣ್ಣು ದೃಷ್ಟಿ ಇದ್ದರೆ, ಅಥವಾ ನಿಮಗೆ ಏಳಿಗೆ ಆಗ್ತಾ ಇಲ್ಲ ಅಂದರೆ ಈ ಉಪ್ಪು ಮತ್ತು ಅರಿಶಿಣದ ಪುಟ್ಟ ತಂತ್ರ ನಿಮಗೆ ಸಹಾಯ ಮಾಡುತ್ತೆ ಅಂತ ತಿಳಿಸ್ಕೊಡ್ತಿದ್ದೀನಿ. ನಿಮಗೆ ಮಾಡ್ಕೊಳ್ಳೋ ಇಷ್ಟ ಇದ್ದರೆ ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಯಾಕಂದ್ರೆ ಹಣಕಾಸಿನ ಸಮಸ್ಯೆ ತುಂಬ ಕಷ್ಟ ಆಗಿದೆ, ನಮ್ಗೆ ಯಾರೂ ಸಹಾಯ ಮಾಡ್ತಿಲ್ಲ ಅನ್ನೋರು ಇದನ್ನು ಮಾಡಿಕೊಂಡಾಗ ಯಾವುದೋ ಒಂದು ರೂಪದಲ್ಲಿ ದೇವಿ ನಿಮಗೆ ಹಣಕಾಸು ವ್ಯವಸ್ಥೆ ಬರೋವಂಥ ವ್ಯವಸ್ಥೆನ ಖಂಡಿತವಾಗ್ಲೂ ಮಾಡ್ತಾರೆ ಅನ್ನೋ ಉದ್ದೇಶದಿಂದ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಸರಿ ಅನಿಸಿದ್ರೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.